ಬಳ್ಳಾರಿಯಲ್ಲಿ ಏನು ಹೊರವಲಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಇದೀಗ ಯೂರಿಯಾ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳು ನಡೀತಾ ಇದೆ. ಅಂದ್ರೆ ಗಡಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಯೂರಿಯಾ ಸ್ಟಾಕ್ ಅನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೌಡನ್ನಲ್ಲಿ ಅಕ್ರಮ ಯೂರಿಯಾ ಗೊಬ್ಬರ ಸ್ಟಾಕ್ ಮಾಡ್ತಾ ಇದ್ದಾರೆ. ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಯೂರಿಯಾ ಸ್ಟಾಕ್ನ ಇಟ್ಕೊಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4,000 ಚೀಲವನ್ನ ಸ್ಟಾಕ್ ಮಡಗಿದ್ದಾರೆ. ಇದು ಗಡಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಯೂರಿಯಾ ಸ್ಟಾಕ್ ಇಟ್ಟಿರುವಂತಹ ಸ್ಟೋರಿ. ಬಳ್ಳಾರಿ ನಗರದ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. 4,000ಕ್ಕೂ ಅಧಿಕ ಚೀಲ ಯೂರಿಯಾ ಗೊಬ್ಬರ ಸ್ಟಾಕ್ ಮಾಡಿದ್ದಾರೆ ಖದೀಮ್. ನಿಜಕ್ಕೂ ಗಡಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಯೂರಿಯಾ ಸ್ಟಾಕ್ ಅನ್ನ ಮಾಡಲಾಗ್ತಾ ಇದೆ. ಗೌಡನ್ನಲ್ಲಿ ಅಕ್ರಮವಾಗಿ ಯೂರಿಯಾ ಗೊಬ್ಬರಗಳನ್ನ ಸ್ಟಾಕ್ ಮಾಡಲಾಗ್ತಾ ಇದೆ. ಇದು ಬಳ್ಳಾರಿ ನಗರದ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿರುವಂತಹ ಘಟನೆ. 4,000 ಅದಕ್ಕೂ ಕೂಡ ಹೆಚ್ಚಿನದಾಗಿ ಚೀಲಗಳಲ್ಲಿ ಯೂರಿಯಾ ಗೊಬ್ಬರವನ್ನು ಸ್ಟಾಕ್ ಮಾಡಿದ್ದಾರೆ ಖದೀಮ್ರು. ಇನ್ನೇನು ಯೂರಿಯಾ ಗೊಬ್ಬರದ ಸ್ಟಾಕ್ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಕೂಡ ಮಾಡುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಚೀಲಗಳು. ಈಗ ಖಚಿತ ಮಾಹಿತಿ ಮೇರೆಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಂಡಸ್ಟ್ರಿಯಲ್ ಏರಿಯಾದಂತಹ ಎಡ್ವಿನ್ ಎಂಬ ಮಾಲೀಕನಿಗೆ ಇದೀಗ ಸೇರಿದಂತಹ ಗೋಡನ್ ಇದು. ಈಗ ಗೋಡನ್ ಮೇಲೆ ಏಕಾಏಕಿ ಕೃಷಿ ಇಲಾಖೆಯವರು ಹಾಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಗೌಡನ್ನ ಮಾಲೀಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ರೈತರಿಗೆ ಸೇರ್ಬೇಕಾದಂತಹ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಪ್ಲಾನ್ ಮಾಡಬೇಕು ಅಂತ ಅಂದ್ರೆ ರೈತರಿಗೆ ಸೇರ್ಬೇಕಾದಂತಹ ಯೂರಿಯಾ ಇದು ಈಗ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಮುಂದಾಗೋದಕ್ಕೆ ಎಲ್ಲಾ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲು ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಸದ್ಯಕ್ಕೆ ಬಳ್ಳಾರಿಯ ಮಾರುಕಟ್ಟೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆನೇ ಇಲ್ಲ. ಹಾಗಾಗಿ ಕಳ್ಳ ಸಾಗಣೆಯಲ್ಲಿ ಕೂಡ ನಾವು ಮಾರಾಟವನ್ನ ಮಾಡಬಹುದು ಅಂತ ಮಾರಾಟಕ್ಕೆ ಮುಂದಾದ್ರು. ನೋಡಿ ಎಷ್ಟು ಚೀಲಗಳು, 4,000ಕ್ಕೂ ಹೆಚ್ಚು ಚೀಲಗಳು ಯೂರಿಯಾ ಚೀಲಗಳು ಸ್ಟಾಕ್ ಇದೆ. ಟಿಬಿ ಡ್ಯಾಮ್ ಗೇಟ್ ರಿಪೇರಿ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ಇದೀಗ ನೀರಿಲ್ಲ. ಇನ್ನ ಬಳ್ಳಾರಿಯಲ್ಲಿ ಬಹುತೇಕ ರೈತರು 2ನೇ ಬೆಳೆಗೆ ನೀರಿಲ್ಲ, ನಾವು ಬೆಳೆದಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಹಾಗಿದ್ರೆ ಯೂರಿಯಾ ಗೊಬ್ಬರ ಯಾಕಾಗಿ ಸಾಕಷ್ಟು ಯಾಕೆ ಇವರು ಈ ರೀತಿಯಾಗಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ವಿಚಾರಣೆ ನಡೆಸಬೇಕಾಗತ್ತೆ. ಜೂನ್ ತಿಂಗಳ ಮುಂಗಾರು ವೇಳೆ ಇದೀಗ ಯೂರಿಯಾ ಗೊಬ್ಬರಕ್ಕೆ ಎಲ್ಲಿಲ್ಲದ ಬೇಡಿಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ 4,000ಕ್ಕಿಂತ ಹೆಚ್ಚು ಸ್ಟಾಕ್ ಅನ್ನ ಮಾಡಿಕೊಂಡು ಯೂರಿಯಾ ಗೊಬ್ಬರವನ್ನ ಸ್ಟಾಕ್ ಮಾಡಿಕೊಂಡು ತದನಂತರ ಕಳ್ಳಸಂತೆಯಲ್ಲಿ ಮಾರಾಟವನ್ನ ಮಾಡೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜು. ಇದೀಗ ಕಳ್ಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಯೂರಿಯಾವನ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬರೋಬ್ಬರಿ 4,000 ಯೂರಿಯಾ ಮೂಟೆಗಳಿದಾವೆ. ಹೇಗೆ ಈ ಹಗರಣ ಬೆಳಕಿಗೆ ಬಂದದ್ದು, ಜೊತೆಗೆ ಈಗ ಪೊಲೀಸ್ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಇಂಚರ ಏನಂತಂದ್ರೆ ಇದು ಒಂದು ಗಣಿನಾಡಿನ ಒಂದು ಬಹಳ ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಈಗ ಏನಂತಂದ್ರೆ ಈ ಒಂದು ಯೂರಿಯಾ ಏನಿದೆ, ಈ ಯೂರಿಯಾ ಗೊಬ್ಬರಕ್ಕೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಾದ್ಯಂತ ಬಹಳ ಬೇಡಿಕೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿನ ರೈತರು ಎಲ್ಲರೂ ಭತ್ತದ ಮೇಲೆನೆ ಅವಲಂಬಿತರಾಗಿರೋದ್ರಿಂದ ಭತ್ತದ ಬೆಳೆ ಮೇಲೆ, ಹಾಗಾಗಿ ಯೂರಿಯಾಕ್ಕೆ ಎಲ್ಲಿಲ್ಲದಂತ ಬೇಡಿಕೆ ಇರುತ್ತೆ. ಇದನ್ನ ಮನಗಂಡಂತ ಈ ಕಾಳುತಂತೆಕೋರರು ಏನು ಒಂದು ಕೇಂದ್ರ ಸರ್ಕಾರದ ಇದರಿಂದ ಒಂದು ರೈಲ್ವೆ ರೇಕಲ್ಲಿ ಬಳ್ಳಾರಿಗೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುತ್ತೆ. ಈ ಒಂದು ರೇಕ್ನ ಅಲ್ಲಿ ಬಂದಂತಹ ಈ ಯೂರಿಯಾವನ್ನ ಅಲ್ಲಿನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಆ ರೇಕ್ ನಿಂದ ಬಂದಂತ ಯೂರಿಯಾಗಳನ್ನ ಲಾರಿಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾದ ಗೋಡೌನ್ಗಳಿಗೆ ಸಾಗಿಸೋದು, ಅಲ್ಲಿ ಅವುಗಳನ್ನ ವಿವಿಧ ಕಂಪನಿಯ ಹೆಸರುಗಳಲ್ಲಿ ಒಂದು ಪ್ಯಾಕೆಟ್ಗಳನ್ನ ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು, ಮತ್ತೆ ಒಂದು ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಜಾಲವನ್ನ ಇವತ್ತು ಬಳ್ಳಾರಿಯ SP ಸುಮನ್ ಪನ್ನೇಕರ್ ಅವರ ನೇತೃತ್ವದ ಪೊಲೀಸರ ತಂಡ ಇವತ್ತು ಬೇಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ. ಇಲ್ಲಿ ಕೃಷಿಯ ಅಧಿಕಾರಿ ಅಂದ್ರೆ ಅವರು JD ಏನಿರ್ತಾರೆ, ಜಾಯಿಂಟ್ ಡೈರೆಕ್ಟರ್, ಇವರಿಗೆ ಎಲ್ಲಾ ರೀತಿಯ ಒಂದು ಸ್ಟಾಕ್ ನ ಮಾಹಿತಿ ಇರುತ್ತೆ. ಎಷ್ಟು ಮಾಲ್ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಎಷ್ಟು ರೇಕ್ ಮೂವ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಮಾಹಿತಿ ಇರುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ ಏನಂತಂದ್ರೆ ಇವರೆಲ್ಲಗಳನ್ನ ಹಾದಿ ತಪ್ಪಿಸಿ ಕಣ್ ತಪ್ಪಿಸಿ ಆ ರೈಲ್ವೆ ರೇಕಲ್ಲಿ ಬಂದಂತ ಗೊಬ್ಬರವನ್ನ ಇವ್ರು ಹೇಗೆ ಸಾಗಾಟ ಮಾಡ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಈಗ ಕೂಲಂಕುಷವಾದ ತನಿಖೆ ಆಗ್ಬೇಕಾಗ್ತದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಹೀಗೆ ತಯಾರಾದಂತ ಒಂದು ಗೊಬ್ಬರವನ್ನ ಏನಂದ್ರೆ ಪಕ್ಕದ ರಾಜ್ಯದ ಕೇರಳದಲ್ಲಿ ಬಹಳ ಬೇಡಿಕೆ ಇರೋದ್ರಿಂದ ಆ ಕೇರಳ ರಾಜ್ಯಕ್ಕೆ ಇಲ್ಲಿಂದ
ಆ ಒಂದು ಗೊಬ್ಬರ ಸಾಗಾಟ ಆಗ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಕೂಡ ಈಗ ಬಂದಿರತಕ್ಕಂಥದ್ದು. ಒಟ್ಟಾರೆ ಇಂಡಸ್ಟ್ರಿಯಲ್ ಏರಿಯಾದ ಗೋಡೌನ್ನ ಮಾಲೀಕ ಎಡ್ವಿನ್ ಮತ್ತೆ ಸೇರಿದಂತೆ ಇನ್ನ ಇತರೆ 2-3 ವ್ಯಕ್ತಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸತತ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ಮೇಲಷ್ಟೇ ಇದರಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರು, ಇದರಲ್ಲಿ ಕೃಷಿ ಅಧಿಕಾರಿಗಳ ಪಾತ್ರ ಏನಿದೆ, ಮತ್ತೆ ಇತರೆ ಅವರ ಪಾತ್ರ ಏನಿದೆ ಅಂತಕ್ಕಂಥ ವಿಷಯ ಬಹಿರಂಗವಾಗಬೇಕಾಗಿದೆ. ಇಂಚರ ಎಸ್ ನಾಗರಾಜು, ಇನ್ನ ತನಿಖಾ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ? ಯಾವ್ದಾದ್ರು ಆಯಾಮಗಳನ್ನ ಇಟ್ಕೊಂಡು ತನಿಖೆ ಮಾಡೋದಕ್ಕ, ಅಥವಾ ಇದೊಂದೇ ಹೀಗ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಆಗಿರುವಂತಹ ಶಂಕೆ ಇದೆಯಾ? ಇಂಚರ ಈಗ ಅದನ್ನೇ ಈಗ ಏನು ಬಳ್ಳಾರಿಯ SP ಸುಮಂತ್ ಪನ್ನೇಕರ್ ಇದ್ದಾರೆ. ಇವರು ಬಹಳ ದಕ್ಷತೆಗೆ ಮತ್ತೆ ಪ್ರಾಮಾಣಿಕತೆಗೆ ಹೆಸರಾದಂತ ಅಧಿಕಾರಿ. ಇವರು ಇದನ್ನ ಕೂಲಂಕುಷವಾದಂತ ಒಂದು ತನಿಖೆನ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಕೃಷಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಒಟ್ಟಿಗೆ ಈಗ ಸೇರಿ ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಸ್ಟ್ಯಾಕ್ ಅನ್ನ ಇವರು ಎಲ್ಲಿಂದ ಎಲ್ಲಿಗೆ ತರ್ತಾ ಇದ್ರು, ಇದರ ಹಿಂದೆ ಯಾರಿದ್ದಾರೆ, ಇದು ರಾಜ್ಯ ಮತ್ತು ಅಂತಾರಾಜ್ಯದ ಯಾವ ಭಾಗಗಳಿಗೆ ಇಲ್ಲಿಂದ ಇದು ಸರ್ಕ್ಯುಲೇಟ್ ಆಗ್ತಾ ಇತ್ತು, ಇದರ ಕಿಂಗ್ ಪಿನ್ ಯಾರು, ಅಥವಾ ಈ ಬಳ್ಳಾರಿಯ ಲೋಕಲ್ ಅಲ್ಲಿ ಯಾವ್ದಾದ್ರು ಫರ್ಟಿಲೈಸ್ ಶಾಪ್ ಮಾಲೀಕರುಗಳು ಇದರಲ್ಲಿ ಇನ್ವಾಲ್ವ್ ಆಗಿದಾರ ಅನ್ನೋಂಥದ್ರ ಬಗ್ಗೆ ಒಂದು ಕೂಲಂಕುಷವಾದಂತ ತನಿಖೆ ನಡೀತಾ ಇದೆ. ಈಗಾಗಲೇ 3 ಜನರನ್ನ, ಎಡ್ವಿನ್ ಸೇರಿದಂತೆ 3 ಜನರನ್ನ ಈಗ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಸತತ ವಿಚಾರಣೆಯಿಂದ ಎಲ್ಲಾ ಮಾಹಿತಿಯನ್ನ ಪಡೆದಿರ್ತಕ್ಕಂಥದ್ದು. ಒಂದು ತನಿಖೆಯ ಹಿತದೃಷ್ಟಿಯಿಂದ ಈಗ ಎಲ್ಲಾ ಮಾಹಿತಿಯನ್ನ ಅವರು ಸದ್ಯಕ್ಕೆ ಬಹಿರಂಗಪಡಿಸಿಲ್ಲ. ಗೋಡೌನ್ನಲ್ಲಿ ವಿಜುವಲ್ ಅಲ್ಲಿ ತಾವು ಗಮನಿಸ್ತಾ ಇರಬಹುದು, 4,500 ಚೀಲ ಇವತ್ತು ರೈತರು ಯೂರಿಯಾಕ್ಕಾಗಿ ಬೆಳಗಿನ ಜಾವ ಮನೆ ಬಿಟ್ಟು ಬಂದು ಆಧಾರ್ ಕಾರ್ಡ್ ಇಟ್ಕೊಂಡು ಕ್ಯೂನಲ್ಲಿ ನಿಂತು ಅವರು ಹಾಹಾಕಾರ ಪಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ 4,000 ರಿಂದ 4,500 ಯೂರಿಯಾ ಪ್ಯಾಕೆಟ್ ಗೋಡೌನ್ನಲ್ಲಿ ಕುಳಿತಾ ಇದೆ. ಗೋಡೌನ್ನಲ್ಲಿ ಮಾರಾಟ ಮಾಡ್ಲಿಕ್ಕೆ ಬೇರೆ ಕಡೆ ಸಾಗಣೆ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಿಜಕ್ಕೂ ಕೂಡ ಯಾವ ರೀತಿಯಾದಂತ ಒಂದು ವ್ಯವಸ್ಥೆ ಇದೆ ಅನ್ನೋಂಥದ್ದನ್ನ ಅದನ್ನ ಮನಗಣಬೇಕಾಗಿದೆ. ನಾಗರಾಜ್, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಈಗ ಕೇರಳ ಮತ್ತೆ ಈಗ ಯೂರಿಯಾನ ಸ್ಟಾಕ್ ಮಾಡಿದಂತಹ ಕದಿಮ ಮಾಲೀಕ ಇವರಿಬ್ಬರಿಗೆ ಏನಾದ್ರು ಅಂದ್ರೆ ಅಲ್ಲಿಂದ ಏನಾದ್ರು ನಂಟಿದ್ಯಾ ಅಂತ? ಕೇರಳ ನಂಟು ಏನಾದ್ರು ಇದೆಯಾ? ಖಂಡಿತವಾಗಿಯೂ ಈಗಾಗಲೇ ಮೇಲ್ನೋಟಕ್ಕೆ ಈಗ ಅವರು ಸಿಕ್ಕಂತ ಸಂದರ್ಭದಲ್ಲಿ ಈಗ ಏನು ಒಂದು ಸ್ವಲ್ಪ ಮಾಹಿತಿ ಬಂದಿರುವ ಪ್ರಕಾರ ಇಲ್ಲಿಂದ ಇದು ಕೇರಳ ರಾಜ್ಯಕ್ಕೂ ಕೂಡ ಹೋಗ್ತಾ ಇತ್ತು. ಯಾಕಂತಂದ್ರೆ ಅಲ್ಲಿ ಹೆಚ್ಚಿನ ಶುಂಠಿ ಇದನ್ನೆಲ್ಲ ಬೆಳೆಯೋದ್ರಿಂದ ಅವರು ಮೈಸೂರು ಆ ಭಾಗದಲ್ಲಿ ಬಂದು ಅಲ್ಲಿನ ಸ್ಥಳೀಯ ರೈತರುಗಳ ಆಧಾರ್ ಕಾರ್ಡ್ ಪಡೆದು ಕಮಿಷನ್ ಕೊಟ್ಟು ಅವರು ಗೊಬ್ಬರ ಏನು ಯೂರಿಯಾವನ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇದ್ರು. ಈ ರೀತಿ ಸಿಕ್ಕಂತ ಹಲವು ಪ್ರಕರಣಗಳು ಕೂಡ ಅಲ್ಲಿವೆ. ಅದೇ ರೀತಿ ಬಳ್ಳಾರಿಯಿಂದ ಇಲ್ಲಿ ಏನ್ ಗೋಡೌನ್ಗಳಲ್ಲಿ ಪ್ಯಾಕ್ ಆಗಿ ಪಕ್ಕದ ಕೇರಳ ರಾಜ್ಯಕ್ಕೆ ಹೋಗ್ತಾ ಇತ್ತು ಅಂತಕ್ಕಂಥದ್ದು ಈಗ ಏನಂತಂದ್ರೆ ಈಗ ತಿಳಿದು ಬಂದಿರುವ ಮಾಹಿತಿಯಿಂದ ಇದು ಗೊತ್ತಾಗ್ತಾ ಇದೆ. ಹಾಗಾಗಿ ಬಹಳ ಇದರ ಒಂದು ಡೀಪರ್ ಇನ್ವೆಸ್ಟಿಗೇಷನ್ ಅನ್ನ ಬಳ್ಳಾರಿ SP ಸುಮಂತ್ ಪನ್ನೇಕರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇದು ಅಂತಾರಾಜ್ಯಕ್ಕೆ ಲಿಂಕ್ ಹಾಕೊಂಡಿರೋದ್ರಿಂದ ಇಲ್ಲಿನ ಒಂದು ಈ ಜಾಲ ಬಹಳ ದೊಡ್ಡದಿರೋದ್ರಿಂದ ಇದನ್ನ ಯಾವುದೇ ರೀತಿಯ ಒಂದು ವಿಳಂಬ ಮಾಡದೆ ಬಹಳ ಚುರುಕಾದಂತ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಮುಂದೆ ಇದರಲ್ಲಿ ಯಾರೆಲ್ಲ ಇದ್ದಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಿದೆ. ಓಕೆ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.